ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಹರಿವಾಯು ಗುರುಗಳ ಆಶೀರ್ವಾದದಿಂದ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಹನುಮ ಜಯಂತಿ. ಎಲ್ಲರಿಗೂ ಹನುಮ ಜಯಂತಿಯ ತುಂಬ ಹೃದಯದ ಶುಭಾಶಯಗಳು. ಭಗವದ್ಗೀತೆಯನ್ನ ಶ್ರೀಕೃಷ್ಣ ಕೇವಲ ಅರ್ಜುನನಿಗೆ ಮಾತ್ರ ಹೇಳಿದ್ದಲ್ಲ, ಹನುಮಂತನಿಗೂ ಹೇಳಿದ್ರು. ಹನುಮಂತ ಅರ್ಜುನನ ರಥದ ಮೇಲೆ ಕೂತು ಸಂಪೂರ್ಣವಾಗಿ ಭಗವದ್ಗೀತೆಯನ್ನ ಆಲಿಸಿದ್ರು. ಇನ್ನೊಂದು ವಿಶೇಷ ವಿಷಯ ಏನು ಅಂದ್ರೆ, ಅವರು ಆಲಿಸಿದ್ದು ಮಾತ್ರ ಅಲ್ಲ, ಹಿಂದೆ ತ್ರೇತಾಯುಗದಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಏನೆಲ್ಲ ಹೇಳಿದಾನೋ, ಸಜ್ಜನರ ಲಕ್ಷಣಗಳನ್ನ ತಿಳಿಸ್ಕೊಟ್ಟಿದ್ದಾನೋ, ಅದನ್ನ ಜೀವಂತವಾಗಿ ಜೀವಿಸಿ ಕೂಡ ನಮಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಅಷ್ಟು ಅದ್ಭುತವಾಗಿ ಮುಖ್ಯ ಪ್ರಾಣ ದೇವರು ಭಗವದ್ಗೀತೆಯಲ್ಲಿ ತಮ್ಮನ್ನ ತಾವು ದರ್ಶಿಸ್ಕೊಂಡಿದ್ದಾರೆ. ಇವರ ನಂತರವೇ ನಾವೆಲ್ಲರೂ ಮಾನವ ಕುಲದವರು ಈ ಗೀತೆಯ ಅಮೃತವನ್ನ, ಗೀತಾ ಸಾರವನ್ನ ಸ್ವೀಕರಿಸ್ತಾ ಇರೋದು. ಇವರ ಆಶೀರ್ವಾದ ಇದ್ರೇನೆ ನಾವು ಇದನ್ನ ನಿಜವಾಗಿ ಅದರ ಆಳಕ್ಕೆ ಹೋಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಾವು ಭಗವಂತನ ದಯೆಯಿಂದ, ಗುರುಗಳ ದಯೆಯಿಂದ ಮತ್ತೆ ನಿಮ್ಮೆಲ್ಲರ ಸತತವಾದ ಪ್ರೋತ್ಸಾಹದಿಂದ ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೀವಿ ಅಂದ್ರೆ ಮೊದಲನೇ ಅಧ್ಯಾಯವನ್ನ ಸಂಪೂರ್ಣವಾಗಿ ತಿಳ್ಕೊಂಡ್ಬಿಟ್ಟಿದೀವಿ ಅಂತ ಅರ್ಥ ಅಲ್ಲ. ಭಗವದ್ಗೀತೆ ಒಂದು ಸಮುದ್ರ, ಒಂದೊಂದು ಅಧ್ಯಾಯ ಕೂಡ ಒಂದೊಂದು ಸಮುದ್ರ. ಹಾಗಾಗಿ ಎಷ್ಟು ಹುಡುಕಿದ್ರು ಅಷ್ಟು ಹೊಸ ಹೊಸ ಮುತ್ತು ರತ್ನಗಳು ಸಿಗ್ತಾ ಇರುತ್ತೆ ಹೊರತು ನಾವು ಅದರ ಆಳವನ್ನ ಸಂಪೂರ್ಣವಾಗಿ ತಿಳ್ಕೊಂಡ್ಬಿಟ್ಟಿದೀವಿ ಅಂತ ಯಾವತ್ತಿಗೂ ಆಗೋದಿಲ್ಲ. ಇನ್ನು ನೀವು ಅದನ್ನ ಮತ್ತೆ ಮತ್ತೆ ಅವಲೋಕನ ಮಾಡ್ತಾ ಇರಿ, ಮತ್ತೆ ಮತ್ತೆ ಅದನ್ನ ಅಭ್ಯಾಸ ಮಾಡ್ತಾ ಇರಿ. ನಿಮಗೂ ಹೊಸ ಹೊಸ ವಿಷಯಗಳನ್ನ ಭಗವಂತ ತಿಳಿಸ್ತಾ ಹೋಗಬಹುದು. ಇವತ್ತಿಂದ ಈ ಹನುಮ ಜಯಂತಿಯ ಶುಭ ದಿನದಿಂದ ನಾವು ಭಗವದ್ಗೀತೆಯ 2ನೇ ಅಧ್ಯಾಯವನ್ನ ಪ್ರಾರಂಭಿಸ್ತಾ ಇದ್ದೀವಿ. ಈ ಅಧ್ಯಾಯದ ಹೆಸರು ಸಾಂಖ್ಯ ಯೋಗ ಅಂತ. ಇದನ್ನ ಮಿನಿ ಭಗವದ್ಗೀತಾ, ಗೀತಾ ಸಾರ ಸಂಗ್ರಹ ಅಂತ ಕೂಡ ಕರೀತಾರೆ. ಯಾಕಂದ್ರೆ 2ನೇ ಅಧ್ಯಾಯ ಇಡೀ ಭಗವದ್ಗೀತೆಯ ಸಾರವನ್ನ ಹೊಂದಿದೆ. ಇದೊಂದು ಅಧ್ಯಾಯ ತುಂಬಾ ಚೆನ್ನಾಗಿ ನಾವು ತಿಳ್ಕೊಂಡ್ರೆ 90% ಭಗವದ್ಗೀತೆಯನ್ನ ಮೇಲೆ ಮೇಲೆ ತಿಳ್ಕೊಂಡಷ್ಟೇ ಸಮ ಅಂತ ಹಲವಾರು ವಿದ್ವಾಂಸರು ಭಾಷ್ಯದಲ್ಲಿ ಬರೆದಿದ್ದಾರೆ. ಯಾಕಂದ್ರೆ ಸಂಪೂರ್ಣವಾಗಿ ಭಗವದ್ಗೀತೆಯಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವೋ ಅದರ ಸಣ್ಣ ಸಣ್ಣ ತುಣುಕುಗಳು ಈ ಅಧ್ಯಾಯದಲ್ಲಿ ಭಗವಂತ ಕೊಟ್ಟಿದ್ದಾನೆ. ಜೊತೆಗೆ ನಾವು ನೋಡಿದ ಹಾಗೆ ಭಗವಂತ ಮೊದಲನೇ ಅಧ್ಯಾಯದಲ್ಲಿ ಬಹಿರಂಗವಾಗಿ ಮಾತಾಡೋದೇ ಇಲ್ಲ. 2ನೇ ಅಧ್ಯಾಯದಲ್ಲೇ ಶ್ರೀಕೃಷ್ಣನ ವಚನ ಇರೋದ್ರಿಂದ ಈ ಅಧ್ಯಾಯ ಇನ್ನೂ ಶ್ರೇಷ್ಠವಾಗುತ್ತೆ. ನಾವು ನೋಡಿದ್ವಿ, ಮೊದಲನೇ ಅಧ್ಯಾಯದ ಅಂತ್ಯದಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಅರ್ಜುನ ತುಂಬಾ ವಿಷಾದದಿಂದ ತನ್ನ ಧನಸ್ಸನ್ನ ಕೆಳಗಿಟ್ಬಿಟ್ಟು ತನ್ನ ಆಯುಧವನ್ನ ತ್ಯಾಗ ಮಾಡಿಬಿಟ್ಟು ಆತ ಮಂಡಿಯೂರು ಕೂತ್ಬಿಟ್ಟ. ಆತ ತುಂಬಾ ಅಶ್ರುಪೂರ್ವಕನಾಗಿ ಯುದ್ಧ ಮಾಡೋದಿಲ್ಲ ಅಂತ ನಿಶ್ಚಯಿಸಿ ಯುದ್ಧವನ್ನ ತ್ಯಜಿಸೋದಕ್ಕೆ ನಿರ್ಧರಿಸಿದ ಅಂತ ಸಂಜಯ ಹೇಳ್ತಾನೆ. ಇವಾಗ ಹಾಗೆ ಹೇಳಿದ ಮೇಲೆ ಮುಂದೆ ಏನಾಯ್ತು ಅನ್ನೋ ಕ್ಯೂರಿಯಾಸಿಟಿ ನಮ್ಮೆಲ್ಲರಿಗೂ ಇರುತ್ತೆ. ಅದೇ ತರ ಧೃತರಾಷ್ಟ್ರನಿಗೂ ಆ ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ಏನಾಯ್ತು ಅಂತ ಹೇಳೋದನ್ನ ಕಂಟಿನ್ಯೂ ಮಾಡ್ತಾ ಸಂಜಯ ಈ ಅಧ್ಯಾಯದ ಮೊದಲ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಸಂಜಯ ಹೇಳ್ತಿದ್ದಾರೆ, ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡಂತಹ ಅರ್ಜುನನ ನೋಡಿ ಮಧುಸೂದನನಾದ ಶ್ರೀಕೃಷ್ಣ ಹೀಗೆ ಮಾತಾಡ್ತಾ ಇದ್ದಾನೆ ಅಂತ. ಕೃಷ್ಣ ಮಧು ಕೈಠಭ ರಾಕ್ಷಸರ ಸಂಹಾರವನ್ನ ಮಾಡಿದ್ದ. ಹಾಗಾಗಿ ಮಧುಸೂದನ ಅನ್ನೋ ಹೆಸರು ಮಧುವಿನ ಸಂಹಾರ ಮಾಡಿದ್ಮೇಲೆ ಶ್ರೀಕೃಷ್ಣನಿಗೆ ಬಂತು. ಅದೇ ತರ ಇಲ್ಲಿ ಅರ್ಜುನನ ಮನಸ್ಸಲ್ಲಿ ಕೂಡ ಒಂದು ರಾಕ್ಷಸನ ಉತ್ಪತ್ತಿಯಾಗಿದೆ. ಯುದ್ಧ ಮಾಡದಂತೆ ಆತನ ಮನಸ್ಸಲ್ಲಿ ವಿಷವನ್ನ, ಆ ರಾಕ್ಷಸತ್ವ ತುಂಬುತ್ತಾ ಇದೆ. ಇವಾಗ ಭಗವಂತ ಮಧುಸೂದನನಾಗಿ ಹೇಗೆ ಆತ ಮಧು ಅನ್ನೋ ರಾಕ್ಷಸನನ್ನ ಕೊಂದನೋ ಅದೇ ತರ ಅರ್ಜುನನ ಮನಸ್ಸಿನ ರಾಕ್ಷಸತ್ವವನ್ನ ಕೂಡ ಕೊಂದು ಆತನಿಗೆ ಸನ್ಮಾರ್ಗವನ್ನ ತೋರಿಸ್ತಾನೆ ಅನ್ನೋದರ ಸೂಚನೆಯಾಗಿ ಸಂಜಯ ಇಲ್ಲಿ ಶ್ರೀಕೃಷ್ಣನನ್ನ ಮಧುಸೂದನ ಅಂತ ಕರೆದಿದ್ದಾರೆ. 2ನೇ ಶ್ಲೋಕ ಭಗವಂತನ ಮೊದಲ ಶ್ಲೋಕ. ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಂ ಇದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾವು ಗಮನಿಸಬೇಕಾಗಿರೋದು ಏನು ಅಂದ್ರೆ, ಇಲ್ಲಿ ಶ್ರೀ ಕೃಷ್ಣ ಉವಾಚ ಅಂತ ಹೇಳೋದಿಲ್ಲ, ಶ್ರೀ ಭಗವಾನ್ ಉವಾಚ ಅಂತ ಹೇಳ್ತಾರೆ. ಯಾಕಂದ್ರೆ ಶ್ರೀಮದ್ ಭಾಗವತವೇ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡೋ ಹಾಗೆ ಕೃಷ್ಣಸ್ತು ಭಗವಾನ್ ಸ್ವಯಂ. ವೈಕುಂಠದಲ್ಲಿ ಶೇಷಶಯನನಾಗಿ ಕ್ಷೀರಸಾಗರದಲ್ಲಿ ಮಲಗಿರುವಂತಹ ಭಗವಂತ ಶ್ರೀಮನ್ನಾರಾಯಣನಿಗೂ ಇಲ್ಲಿ ಭೂಲೋಕದಲ್ಲಿ ಬಂದು ಇವಾಗ ಅರ್ಜುನನಿಗೆ ಉಪದೇಶ ಕೊಡ್ತಿರುವಂತಹ ಶ್ರೀ ಕೃಷ್ಣನಿಗೂ ಯಾವ ರೀತಿಯ ವ್ಯತ್ಯಾಸವೂ ಇಲ್ಲ.
ಆತನೇ ಸಾಕ್ಷಾತ್ ಭಗವಂತ, ಶ್ರೀಕೃಷ್ಣನೇ ಸಾಕ್ಷಾತ್ ಪರಬ್ರಹ್ಮ. ಹಾಗಾಗಿ ಆತನನ್ನ ಕೃಷ್ಣ ಅಂತ ಸಂಬೋಧನೆ ಮಾಡದೆ ಭಗವಾನ್ ಅಂತ ಸಂಬೋಧನೆ ಮಾಡ್ತಾರೆ. ಇನ್ನು ಈ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಅವರು ಆಶ್ಚರ್ಯದಿಂದ ಅರ್ಜುನನನ್ನ ಕೇಳ್ತಾ ಇದ್ದಾರೆ, ಹೇ ಅರ್ಜುನ, ಈ ರೀತಿ ಕಶ್ಮಲ ನಿನ್ನ ಮನಸ್ಸಿಗೆ ಹೇಗೆ ಬಂತು? ಮಹತ್ವವಾದ ಕಾರ್ಯವನ್ನ ಜೀವನದಲ್ಲಿ ನಿರ್ವಹಿಸಬೇಕು ಅಂತ ಇರೋರಿಗೆ ಇಂತಹ ಕಶ್ಮಲ ಶೋಭೆಯನ್ನ ತರೋದಿಲ್ಲ. ಅದು ಅವರನ್ನ ಸ್ವರ್ಗಕ್ಕೆ ಕೊಂಡೊಯ್ಯೋದಿಲ್ಲ, ಬದಲಾಗಿ ಅಪಕೀರ್ತಿಗೆ ಕಾರಣ ಆಗತ್ತೆ. ಇದು ಅನಾರ್ಯವಾದದ್ದು, ನೀನು ಮಾಡ್ತಿರೋದು ಆರ್ಯವಾದದ್ದಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಏನು ಇದರ ಅರ್ಥ ಅಂದ್ರೆ, ಮೊದಲನೇದಾಗಿ ಯುದ್ಧದಲ್ಲಿ ಯಾರು ಮರಣವನ್ನ ಹೊಂದುತ್ತಾರೋ ಅವರಿಗೆ ವೀರಸ್ವರ್ಗ ಅನ್ನೋದಿರತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತು. ಆದ್ರೆ ಇಲ್ಲಿ ಅರ್ಜುನ ತಗೊಳ್ತಿರೋಂತಹ ತೀರ್ಮಾನದಿಂದ ಆತ ಸ್ವರ್ಗವಾಸಿ ಆಗೋದಿಲ್ಲ, ಬದಲಾಗಿ ಲೋಕದಲ್ಲೇ ಆತನಿಗೆ ಅಪಕೀರ್ತಿ ಉಂಟಾಗತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಯೋಚನೆ ಮಾಡಬಹುದು, ಇವಾಗ ಎಷ್ಟೊಂದು ಜನ ಮಹಾಭಾರತ ಓದಿರೋದಿಲ್ಲ ಅಥವಾ ಟಿವಿ ಸೀರಿಯಲ್ಗಳನ್ನ ನೋಡಿ ಮಹಾಭಾರತವನ್ನ ಕಲ್ತ್ಕೊಂಡಿರ್ತಾರೆ. ಅವರೆಲ್ಲ ಇವತ್ತು ಹೀಗ್ ಮಾತಾಡೋದನ್ನ ನೋಡಿರ್ತೀವಿ, ಅರ್ಜುನ ತುಂಬಾ ಹೇಡಿ, ಆತ ಯುದ್ಧವನ್ನೇ ಮಾಡ್ಲಿಲ್ಲ, ಆತ ಯುದ್ಧವನ್ನ ಮಾಡೋದಕ್ಕೆ ತಯಾರೇ ಇರ್ಲಿಲ್ಲ, ಕೃಷ್ಣ ಇಲ್ದಿದ್ರೆ ಅರ್ಜುನನೇ ಇರ್ತಿರ್ಲಿಲ್ಲ, ಅರ್ಜುನ ಸತ್ ಹೋಗ್ತಿದ್ದ ಅನ್ನೋ ಎಲ್ಲ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಮೂಲ ಮಹಾಭಾರತವನ್ನ ನೋಡಿದ್ರೆ ಗೊತ್ತಾಗುತ್ತೆ, ಅರ್ಜುನನನ್ನ ಮೀರಿಸುವಂತಹ ನಾಯಕ ಯಾರೂ ಇಲ್ಲ ಅಂತ. ವ್ಯಾಸ ಮಹರ್ಷಿಗಳು ಅಷ್ಟು ಚೆನ್ನಾಗಿ ಮೂಲ ಮಹಾಭಾರತದಲ್ಲಿ ಬರೆದಿದ್ದಾರೆ. ಆದ್ರೆ ನಾವಿವತ್ತು ಎಂತಹ ವಿಪರ್ಯಾಸ ಅಂದ್ರೆ, ಟಿವಿ ಸೀರಿಯಲ್ಗಳಲ್ಲಿ ಮಾತ್ರ ನಾವು ಮಹಾಭಾರತವನ್ನ ಕಲಿಯೋದು, ಗ್ರಂಥಗಳನ್ನ ಎತ್ಕೊಂಡು ಓದುವಷ್ಟು ಪುರಸತ್ತು ನಮಗಿಲ್ಲ. ಹಾಗಾಗಿ ಈ ಎಕ್ಸಾಂಪಲ್ ಮೂಲಕನೇ ನಾವು ಅರ್ಥ ಮಾಡ್ಕೊಳ್ಬಹುದು, ಇಲ್ಲಿ ಅರ್ಜುನ ಯುದ್ಧ ಮಾಡಿ ಯುದ್ಧದಲ್ಲಿ ವಿಜಯವನ್ನ ಕೂಡ ಪಡ್ಕೊಂಡಿದ್ದಾನೆ, ಆದ್ರೂ ಸ್ವಲ್ಪ ಜನ ಆತನಿಗೆ ಅಪಕೀರ್ತಿಯನ್ನ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಅರ್ಜುನ ಯುದ್ಧನೇ ಮಾಡದೆ ಹೋಗಿದ್ದಿದ್ರೆ, ಆತ ನಾನು ಸನ್ಯಾಸಿಯಂತೆ ಭಿಕ್ಷೆಯನ್ನ ಬೇಡ್ಕೊಂಡು ಬದುಕ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಆತ ಮಾಡ್ಬಿಟ್ಟಿದ್ರೆ ಇನ್ ಎಷ್ಟು ಅಪಕೀರ್ತಿ ಆಗಿರೋದು. ಆತ ಬದುಕಿದ್ದ ಕಾಲದಲ್ಲೇ ವಿದ್ವಾಂಸರಿಂದಲೇ ಆತನಿಗೆ ಅಪಕೀರ್ತಿ ಆಗೋದು. ಹಾಗಾಗಿ ಅಂತಹ ಅಪಕೀರ್ತಿ ನಿನಗೆ ಶೋಭೆಯನ್ನ ತರೋದಿಲ್ಲ ಅರ್ಜುನ, ಅದು ಆರ್ಯವಾದದ್ದಲ್ಲ ಅಂತ ಹೇಳ್ತಾರೆ. ಇಲ್ಲಿ ಆರ್ಯ ಪದದ ಅರ್ಥ ಏನು? ನೋಬಲ್, ಆದರ್ಶವಾದದ್ದನ್ನ ನಾವು ಆರ್ಯ ಅಂತ ಕರಿತೀವಿ. ಎಷ್ಟೊಂದು ಜನ ಏನೇನೋ ಕಲ್ಪನೆಯಿಂದ ಥಿಯರಿಗಳನ್ನ ಹೇಳ್ತಾರೆ. ಮಹಾಭಾರತವನ್ನ, ರಾಮಾಯಣವನ್ನ ಆರ್ಯರು ಬರೆದಿದ್ದು ದ್ರವಿಡರನ್ನ ಕೆಟ್ಟದಾಗಿ ತೋರಿಸೋದಕ್ಕೆ ಅಂತ. ಆದ್ರೆ ಆರ್ಯ ಅಂದ್ರೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ವಾಸ ಮಾಡೋರು, ಒಂದು ಪರ್ಟಿಕ್ಯುಲರ್ ಸ್ಕಿನ್ ಕಲರ್ ಅನ್ನ ಹೊಂದಿರೋರು ಅಲ್ಲ. ಆರ್ಯರು ಅಂದ್ರೆ ಆದರ್ಶಮಯವಾದ ಜೀವನವನ್ನ ನಡೆಸ್ತಿರೋರು. ಹಾಗಾಗಿನೇ ಹಲವಾರು ಕಾಲಗಳಲ್ಲಿ, ಹಲವಾರು ಪ್ರದೇಶಗಳಲ್ಲಿ ಸ್ತ್ರೀಯರು ತಮ್ಮ ಪತಿಯರನ್ನ ಆರ್ಯ ಅಂತಾನೆ ಸಂಬೋಧನೆ ಮಾಡ್ತಾರೆ. ತಾರಾ ವಾಲಿಯನ್ನ ಆರ್ಯ ಅಂತ ಕರೀತಾಳೆ, ಮಂಡೋದರಿ ರಾವಣನನ್ನ ಆರ್ಯ ಅಂತ ಕರೀತಾಳೆ, ಇನ್ನು ಸೀತಾದೇವಿ ಕೂಡ ರಾಮನನ್ನ ಆರ್ಯ ಅಂತಾನೆ ಕರೆಯೋದು. ಹಾಗಾಗಿ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ನಾವು ಹೇಳೋದಿಕ್ಕಾಗೋದಿಲ್ಲ. ಆರ್ಯ ಅಂದ್ರೆ ಆದರ್ಶಮಯವಾದದ್ದು ಅಂತ, ನೋಬಲ್ ಆದದ್ದು. ಹಾಗಾಗಿ ಇಲ್ಲಿ ಶ್ರೀಕೃಷ್ಣ ಹೇಳ್ತಿರೋ ಮಾತಿನ ತಾತ್ಪರ್ಯ ಏನು ಅಂದ್ರೆ, ನೀನು ಮಾಡ್ತಿರೋದು, ನೀನ್ ಮಾಡ್ಬೇಕು ಅನ್ಕೊಳ್ತಿರೋದು ಆದರ್ಶಮಯವಾದದ್ದಲ್ಲ. ಅದು ಜನಗಳಿಗೆ ಆದರ್ಶವನ್ನ ತಂದುಕೊಡೋದಿಲ್ಲ, ಬದಲಾಗಿ ಅವರು ನಿನಗೆ ಅಪಕೀರ್ತಿಯನ್ನ ಉಂಟು ಮಾಡ್ತಾರೆ, ಹಾಗೆ ಜನಗಳು ನೋಡೋದಿಕ್ಕೆ ಶುರು ಮಾಡ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಿರೋದು. ಇನ್ನು 3ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಕಂಟಿನ್ಯೂ ಮಾಡ್ತಾ ಹೇಳ್ತಾರೆ, ಕ್ಲೈಬ್ಯಂ ಮಾಸ್ಮಾಗಮಃ ಪಾರ್ಥ ನ ಏತತ್ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವೋತ್ತಿಷ್ಠ ಪರಂತಪ. ಇದು ನಾನು ರಾಗವಾಗಿ ಹೇಳಿದಾಗ ಕೇಳೋದಕ್ಕೆ ಸುಮಧುರವಾಗಿ ಕೇಳಿಸಬಹುದು, ಆದ್ರೆ ಶ್ರೀಕೃಷ್ಣ ಇಲ್ಲಿ ಲಿಟ್ರಲಿ ಅರ್ಜುನನಿಗೆ ಬೈತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ ಅಂದ್ರೆ, ಕ್ಲೈಬ್ಯಂ ಮಾಸ್ಮಾಗಮ ಪಾರ್ಥ, ಈ ನಪುಂಸಕತೆಯನ್ನ ನೀನು ತೋರಿಸ್ಬೇಡ ಅರ್ಜುನ, ಈ ನಪುಂಸಕತೆ ನಿನಗೆ ಶೋಭೆಯನ್ನ ತಂದುಕೊಡೋದಿಲ್ಲ. ಈ ಕ್ಷುದ್ರವಾದ ಹೃದಯ ದೌರ್ಬಲ್ಯವನ್ನ ಬಿಟ್ಟು ಮೇಲೇಳು, ಉತ್ತಿಷ್ಠತ, ಮೇಲೆ ಎದ್ದು ನೀನು ಶಸ್ತ್ರವನ್ನ ಕೈಗೆತ್ತುಕೊಂಡು ಯುದ್ಧ ಮಾಡುವಂತ ಬೈತಾ ಇದ್ದಾರೆ. ಹೀಗೆ ನಪುಂಸಕತ್ವವನ್ನ ತೋರಿಸೋದು ನಿನಗೆ ಯೋಗ್ಯವಲ್ಲ. ಯಾಕಂದ್ರೆ ಅವ್ರು ಏನಂತ ಕರಿತಿದ್ದಾರೆ ಅರ್ಜುನನ ಈ ಶ್ಲೋಕದಲ್ಲಿ? ಪರಂತಪ ಅಂತ ಕರಿತಾ ಇದ್ದಾರೆ. ಪರಂತಪ ಅಂದ್ರೆ ಶತ್ರುಗಳ ಹೃದಯಗಳಲ್ಲಿ ತಾಪವನ್ನ ಉಂಟು ಮಾಡೋನು, ಯುದ್ಧಗಳಲ್ಲಿ ವಿಜಯವನ್ನ ಸಾಧಿಸೋನು. ಹಾಗೆ ಎಲ್ಲ ಯುದ್ಧಗಳನ್ನ ಗೆದ್ದಿದ್ದು ಅರ್ಜುನ, ಅಂತಹ ಪರಂತಪ ಆತ. ಆತನಿಗೆ ಇಂತಹ ಯೋಚನೆಗಳು, ಇಂತಹ ಕರ್ತವ್ಯವನ್ನ ಪಾಲನೆ ಮಾಡದೇ ಇರೋ ಹಾಗೆ ಮಾತುಗಳು
ಯೋಗ್ಯವಾದದ್ದಲ್ಲ, ಶೋಭೆಯನ್ನ ತರೋದಿಲ್ಲ ಅಂತ ಶ್ರೀಕೃಷ್ಣ ಬೈತಾ ಇದ್ದಾರೆ. ಇನ್ನು ನಾವು ನೋಡೋದಾದ್ರೆ ನಮಗೆ ಒಂದು ನಿಮಿಷ ಆಶ್ಚರ್ಯ ಆಗತ್ತೆ, ಇದೇನಪ್ಪ ಮೊದಲನೇ ಅಧ್ಯಾಯ ಪೂರ್ತಿ ಕೃಷ್ಣ ಮಾತಾಡ್ಲೇ ಇಲ್ಲ, ಎರಡನೇ ಅಧ್ಯಾಯದಲ್ಲಾದ್ರೂ ಅಯ್ಯೋ ಪಾಪ ಛೇ ಪಾಪ ಅಂತ ಏನೋ ಮಾತಾಡ್ಕೊಂಡು ಆತನಿಗೆ ಸಿಂಪತಿಯಿಂದ ಅರ್ಜುನ ಅಳ್ತಾ ಇದ್ದಾನೆ, ಅವನಿಗೇನೋ ಮನಸ್ಸಿಗೆ ನೆಮ್ಮದಿ ಸಿಗುವಂತೆ ಮಾತಾಡ್ತಾರೆ ಅಂದ್ರೆ ಕೃಷ್ಣ ಇಲ್ಲಿ ನಪುಂಸಕತನವನ್ನ ತೋರಿಸ್ಬೇಡ ಅಂತ ಬೈತಾ ಇದಾರಲ್ಲಪ್ಪ ಅಂತ ನಮಗೆ ಮೇಲ್ನೋಟಕ್ಕೆ ಅನ್ನಿಸ್ಬಹುದು. ಆದ್ರೆ ಇದೇ ಶ್ರೀಕೃಷ್ಣನ ಉದ್ದೇಶ ಕೂಡ ಆಗಿತ್ತು. ನಾವು ಎಂತಹ ಪರಿಸ್ಥಿತಿಯಲ್ಲಿ ಇವಾಗಿದ್ದೀವಿ ಅಂತ ನೋಡ್ಬೇಕು. ಅರ್ಜುನ ಎಷ್ಟು ದೊಡ್ಡ ಯೋಧ, ಆತನ ಸಂಪೂರ್ಣ ಕಾಲದಲ್ಲಿ ಆತನನ್ನ ಮೀರಿಸೋರು ಯಾರೂ ಇರ್ಲಿಲ್ಲ. ಸ್ವತಃ ಶಿವನೇ ಹೇಳ್ತಾರೆ, ನನ್ನನ್ನ ಈ ಮಲ್ಲಯುದ್ಧದಲ್ಲಿ ಸಂತುಷ್ಟಿಗೊಳಿಸೋದಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ, ಅದು ನಿನ್ನಿಂದ ಮಾತ್ರ ಸಾಧ್ಯ ಅಂತ. ಅಂತಹ ಮಹಾಯೋಧ ಅರ್ಜುನ. ಹಾಗಿರುವಾಗ ಆತನಿಗೆ ಇಂತಹ ಮಾತನ್ನ ಹೇಳಿದ್ರೆ ಆತನ ಅಹಂಕಾರಕ್ಕೆ ಘಾಸಿ ಆಗದೆ ಇರುತ್ತಾ? ಅದನ್ನೇ ಟೆಸ್ಟ್ ಮಾಡಬೇಕು ಅಂತ ಶ್ರೀಕೃಷ್ಣ ಈ ರೀತಿಯಾಗಿ ಬೇಕು ಅಂತ ಮಾತಾಡ್ತಾ ಇರೋದು. ಯಾಕಂದ್ರೆ ಆತ ಅಹಂಕಾರವನ್ನ ಇನ್ನೂ ಹೊಂದಿದ್ರೆ ಅಥವಾ ಆತ ಜ್ಞಾನಕ್ಕೆ ನಿಜವಾಗ್ಲೂ ಸಿದ್ಧವಾಗದೇ ಹೋಗಿದ್ರೆ ಶ್ರೀಕೃಷ್ಣ ಭಗವದ್ಗೀತೆಯ ಉಪದೇಶವನ್ನ ಕೊಡ್ತಾನೇ ಇರ್ಲಿಲ್ಲ. ಅವರು ಏನೇನ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾನು ಏನ್ ಹೇಳಿದ್ರೆ ಈತ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ಅದ್ರ ಮೂಲಕ ನಾನು ಕೊಡುವಂತಹ ಜ್ಞಾನವನ್ನ ಸ್ವೀಕರಿಸೋದಕ್ಕೆ ಈತ ಸಿದ್ಧನಾಗಿದ್ದಾನ ಇಲ್ಲವಾ ಅನ್ನೋ ಟೆಸ್ಟ್ ಅನ್ನ ಶ್ರೀಕೃಷ್ಣ ತಗೊಳ್ತಾ ಇದ್ದಾರೆ. ಇಲ್ಲಿ ಅರ್ಜುನ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾನೆ ಅಂತ ನಮಗೆ ಮುಂದಿನ ಶ್ಲೋಕಗಳಲ್ಲಿ ಗೊತ್ತಾಗುತ್ತೆ. ಅದೇ ಕಾರಣಕ್ಕೆ ನಮಗೆ ಭಗವದ್ಗೀತೆಯ ಉಪದೇಶ ಸಿಕ್ಕಿದ್ದು. ಇಲ್ಲ ಅಂದಿದ್ರೆ ಅರ್ಜುನನಿಗೆ ಈ ತರ ಬೇರೆ ಯಾರಾದ್ರೂ ಹೇಳಿದ್ರೆ ಅಥವಾ ನಮಗೆ ನಮ್ಮ ಜೀವನದಲ್ಲಿ ಯಾರಾದ್ರೂ ಈ ತರ ಹೇಳ್ಬಿಟ್ರೆ ತಕ್ಷಣ ನಮಗೆ ಕೋಪ ಬಂದ್ಬಿಡುತ್ತೆ. ಆ ಕೋಪದಿಂದ ನಾವು ರಿಯಾಕ್ಟ್ ಮಾಡ್ಬಿಡ್ತೀವಿ, ಅವರಿಂದ ದೂರ ಹೊರಟು ಹೋಗ್ತೀವಿ. ಹಾಗೆ ಮಾಡ್ಬಿಟ್ಟಿದ್ರೆ ಕೃಷ್ಣ ಕೊಡುವಂತಹ ಜ್ಞಾನವನ್ನ ಅರ್ಜುನ ಯಾವತ್ತೂ ಸ್ವೀಕರಿಸೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಆತ ಮೊದಲು ತನ್ನ ಅಹಂಕಾರವನ್ನ ಪಕ್ಕಕ್ಕಿಟ್ಟು ಶ್ರೀಕೃಷ್ಣನ ಮುಂದೆ ಮಂಡಿಯೂರಿ ಕೂತಿದ್ದಾನೆ. ಹಾಗಾಗಿನೇ ಗೀತೋಪದೇಶ ನಡೆದಿದ್ದು. ಇದು ನಮ್ಮೆಲ್ಲರಿಗೂ ಕೂಡ ಪಾಠ. ಕಬೀರ್ ದಾಸ್ ಅವರು ಅವರ ದೋಹೆಯಲ್ಲಿ ಬರೀತಾರೆ, ಜಬ್ ಮೇ ಥಾ ತಬ್ ಹರಿ ನಹಿ, ಅಬ್ ಹರಿ ಹೈ ಮೇ ನಾಹಿ ಅಂತ. ಇದರ ಲಿಟ್ರಲ್ ಟ್ರಾನ್ಸ್ಲೇಷನ್ ನೋಡಿದ್ರೆ ಯಾವಾಗ ನಾನಿದ್ನೋ ಅವಾಗ ಹರಿ ಇರ್ಲಿಲ್ಲ, ಇವಾಗ ಹರಿ ಇದಾನೆ ನಾನಿಲ್ಲ ಅಂತ. ಏನಿದ್ರ ಅರ್ಥ ಅನ್ಕೊಳ್ಬಹುದು. ಆದ್ರೆ ತುಂಬಾ ಗಾಢವಾದ ಅರ್ಥ ಇದೆ. ಯಾವಾಗ ನಾನು ಇದ್ನೋ ಅಂದ್ರೆ ನಾನು ಅನ್ನುವಂತಹ ನಾನತ್ವ, ಮಮತ್ವ, ಮಮಕಾರ ಯಾವಾಗ ನನ್ನಲ್ಲಿ ಇತ್ತೋ, ನಾನು ನಂದು ಇವೆಲ್ಲ ನನ್ನದೇ, ಇವೆಲ್ಲ ನನಗೇ ಸೇರ್ಬೇಕು ಅನ್ನುವಂತಹ ಅಹಂಕಾರ ನನ್ನಲ್ಲಿ ಯಾವಾಗ ಬೆಳ್ಕೊಂಡಿತ್ತೋ ಅವಾಗ ನನ್ನ ಹೃದಯದಲ್ಲಿ ಹರಿಗೆ ಜಾಗ ಇರ್ಲಿಲ್ಲ. ಇವಾಗ ನನ್ನ ಹೃದಯದಲ್ಲಿ ಹರಿ ವಾಸ ಮಾಡ್ತಾ ಇದ್ದಾನೆ, ಹಾಗಾಗಿ ಅಹಂಕಾರಕ್ಕೆ ಇವಾಗ ಜಾಗ ಇಲ್ಲ ಅಂತ ಕಬೀರ್ ಅವರು ಬರೀತಾರೆ. ಅದೇ ಅರ್ಜುನ ಕೂಡ ಇಲ್ಲಿ ಮಾಡ್ತಾ ಇರೋದು. ಆತನಿಗೆ ಇವಾಗ ಅಹಂಕಾರ ಇಲ್ಲವೇ ಇಲ್ಲ, ಕೇವಲ ಶ್ರೀಕೃಷ್ಣನಲ್ಲಿ ಶರಣಾಗತಿಯನ್ನ ಹೊಂದಿದ್ದಾನೆ. ಹಾಗಾಗಿ ಶ್ರೀಕೃಷ್ಣ ಮುಂದೆ ಆತನಿಗೆ ಜ್ಞಾನ ಧಾರೆಯನ್ನ ಹರಿಸ್ತಾನೆ. ಮುಂದಿನ ಶ್ಲೋಕಗಳಲ್ಲಿ ಅರ್ಜುನ ಹೇಳೋದು ತುಂಬಾ ತುಂಬಾ ಮುಖ್ಯ. ಹಾಗಾಗಿ ನಾವು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇದೇ ತರ ಭಗವದ್ಗೀತೆಯನ್ನ ಫ್ರೀಯಾಗಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಈ ಚಾನೆಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಇದನ್ನ ಶೇರ್ ಮಾಡಿ. ಎಲ್ಲರೂ ಒಟ್ಟಿಗೆ ಸೇರಿ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಹರೇ ಕೃಷ್ಣ.